ನಾನು ಸ್ವಲ್ಪ. ನಿಮ್ಮದು ತುಂಬ ಜನರಿಗೆ ಗೊತ್ತಿಲ್ಲ, ಮಲ್ಲೇಶ್ವರಂ 18th ಕ್ರಾಸು ನೀವು ಅಲ್ಲಿ ಬೆಳೆದ. ನಮ್ಮ ತಂದೆ ಮನೆ ಹಾಂ, ಈಗಲೂ ಇದೆ ಅದು. ಎಷ್ಟು ವರ್ಷ ತನಕ ಅಲ್ಲಿದ್ರಿ ನೀವು? ನಾನು ಹಂಗೆ ಹೇಳೋಂಗೆ ಇಲ್ಲ. ನನ್ನ ಒಂದು ಆಲ್ಮೋಸ್ಟ್ ಭಾಳ ವರ್ಷಗಳಲ್ಲಿ ಹಾಲಿಡೇ ಅಂದ್ರೇ ಚೆನ್ನೈಯಿಂದ ಬರೋದು, ಅಲ್ಲಿ ಇರೋದು. ಇಲ್ಲಿಂದ ನಮ್ಮನ್ನು ತಿರುಪತಿಗೆ ಕಳಿಸ್ತಾರೆ. ತಿರುಪತಿಗೆ ಹೋಗ್ಬಿಟ್ಟು, ಯಾಕಂದರೆ ಕುಲದೇವರು ತಿಮ್ಮಪ್ಪ ಸ್ವಾಮಿನ ನೋಡಿಕೊಂಡು ಅಲ್ಲಿಂದ ನೆಟ್ಟಿಗೆ ವಾಪಸ್ ಬೆಂಗಳೂರು ಬರೋದು, ಆಮೇಲೆ ಬಂದ್ಬಿಡೋದು. ಆವಾಗೆಲ್ಲ ಬೆಂಗಳೂರು ಮೇ ತಿಂಗಳಲ್ಲಿ, ಏಪ್ರಿಲ್ ತಿಂಗಳಲ್ಲಿ ನಮ್ಗೆ ಸ್ಕೂಲ್ ಲೀವ್ ರಜಾ ಇರೋವಾಗ ತಣ್ಣಗಿತ್ತು. ಸ್ವೆಟ್ರ್ ಹಾಕ್ಕೊಳ್ಳೇಬೇಕು ನೀವು, ತಣ್ಣಗಿತ್ತು. ಈಗ ಸ್ವೆಟ್ರ್ ಅನ್ನೋದೇ ಇಲ್ಲ. ಇಟ್ ಈಸ್ ಸ್ವೆಟಿಂಗ್ ಇನ್ ಬ್ಯಾಂಗ್ಳೂರ್. ನಮ್ಮನ್ನೆಲ್ಲ ಸ್ಕೂಲ್ ಹಾಲಿಡೇ ಮಾರ್ಚ್ ಎಂಡಿಗೆ ಬರುತ್ತೆ. ಏಪ್ರಿಲ್ ಮೇ ವಿಲ್ ಬಿ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ತಿರುಪತಿ, ಕಮ್ ಬ್ಯಾಕ್ ಟು ಬ್ಯಾಂಗ್ಳೂರ್, ಗೋ ಬ್ಯಾಕ್ ಟು ಚೆನ್ನೈ ಬೈ ಜೂನ್ ಹೋಗ್ಬಿಡ್ತೀವಿ. ಸೊ ಎಷ್ಟು ವಯಸ್ಸು ತನಕ ಅಲ್ಲಿದ್ದೆ ನಾನು ಅಂತ ಅಂದರೆ, ಕಂಟಿನ್ಯೂಸ್ ಆಗಿ ಬೆಳೆದಿಲ್ವ ನನಗೆ ನೆನಪಿಲ್ಲ. ಮೇ ಬಿ ವೆನ್ ಐ ವಾಸ್ ಯಂಗ್ ಇರ್ಬೋದು, 4 ವಯಸ್ಸು ಆ ವಯಸ್ಸಿನಲ್ಲಿ. ಬಟ್ ಬಂದು ಹೋಗ್ತಾ ಇದ್ದೆ. ದಟ್ ಈಸ್ ಡೆಫಿನೆಟ್. ಈ ಅಂಥ ಹೆಣ್ಮಗಳಿಗೆ ನೀವು ಹೋದ ಕಡೆ ಬಂದ ಕಡೆ ಎಲ್ಲ ಜನಗಳು ನಿಮ್ಮನ್ನು ಮುತ್ತೋದು, ಅಂದರೆ ಸೇರೋದು, ನಿಮಗೆ ಯಾವ ಫೀಲ್ ಆಗ್ತಿತ್ತು ಆ ಸಂದರ್ಭದಲ್ಲಿ? ಜನಗಳೆಲ್ಲ ನಿಮ್ಮನ್ನು ಲಕ್ಷ್ಮಿ 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 ಅಂತ. ಅಂದರೆ ನಾನು ಓದಿದ ಇದರಲ್ಲಿ ರಜನಿಕಾಂತ್ ಅವರು ಕೂಡ ನಿಮ್ಮ ಪಿಕ್ಚರ್ನ ಟಿಕೆಟ್ಗಾಗಿ ಬಟ್ಟೆ ಹರ್ಕೊಂಡಿದ್ರು. ಅಂದರೆ ನಿಮ್ಮ ಸಿನಿಮಾದಲ್ಲಿ ಅದು ಈಗಲೂ ಹೇಳ್ತಾರೆ, ಅವರ ರಜನಿಕಾಂತ್ ಅವ್ರ ಹತ್ರ ನಿಮ್ಮ ಬೆಸ್ಟ್ ಆಕ್ಟ್ರೆಸ್ ಯಾರು ಅಂದರೆ ಲಕ್ಷ್ಮಿ. ನನಗೆ ಯಾವತ್ತಾದ್ರೂ ಹೇಳ್ಕೊಂಡಿದ್ದಾರೆ ನಿಮ್ಮ ಹತ್ರ? ಬಹಳ ಸತಿ ಹೇಳಿದ್ದಾರೆ. ಗೋಯಿಂಗ್ ಬ್ಯಾಕ್ ಟು ದಟ್, ನಮ್ಮನ್ನ ಇವರೆಲ್ಲ ಮುಟ್ತಾರಲ್ಲ ಅಂದ್ರೆ, ಮೈಸೂರಲ್ಲಿ ಇದೀವಿ ನಾವು, ಬೆಂಗಳೂರು ಬಂದ್ಬಿಡ್ಬೇಕು ಅವತ್ತು ರಾತ್ರಿನೇ. ಅವಾಗೆಲ್ಲ ಒಂದು ಕಾರ್ ಅರೇಂಜ್ ಮಾಡ್ತಾರೆ, ಹೀರೋ ಹೀರೋಯಿನು ಅಷ್ಟೇನು ಎಲ್ಲರೂ ಹಂಗೆ ಹೋಗೋದು. ಹಿಂದ್ಗಡೆ ನಾನು, ಅನಂತ್ನಾಗ್ ಅವರು, ಆಮೇಲೆ ನನ್ನ ಅಸಿಸ್ಟೆಂಟ್ 3 ಜನ ಕೂತಿದ್ದೀವಿ. ಫ್ರಂಟಲ್ಲಿ 2 ಹಾಕ್ಬಿಟ್ಟಿದ್ದಾರೆ, ಹಂಗೆ ಸ್ಟಫ್ ಮಾಡಿಬಿಡ್ತಾರೆ ಗಾಡಿಯಲ್ಲಿ. ಹೊರಡಿ ಅಂತ ಜನ ದಾರಿಯಲ್ಲಿ ನಿಲ್ಲಿಸ್ಬಿಟ್ರು. ಲ್ಯಾಂಟರ್ನ್ ಇರುತ್ತಲ್ಲ, ಲಾಂತರ್ ಅಂತಾರೆ, ಅದನ್ನ ಎತ್ಕೊಂಡು ಬಂದು ನಮ್ಮನ್ನು ನೋಡ್ತಿದ್ದಾರೆ. ಎಷ್ಟು ಆಸೆಯಿಂದ ನೋಡ್ತಿದ್ದಾರೆ. AC ಕಾರೆಲ್ಲ ಇರಲ್ಲ ಅವಾಗ. ಎಲ್ಲ ಇಳಿಸ್ಬಿಟ್ಟು ಅವ್ರ ಹತ್ರ ಮಾತಾಡುವಾಗ ಒಬ್ರು ಭಾನುಮತಿ ಬರ್ತಾರೆ ಅಂತಿದ್ದಾರೆ. ಬರ್ಲಿ ಭಾನುಮತಿ ಅಂತ ಕಾಯ್ತಾ ಇರ್ತೀವಿ. ದಾರಿ ರೋಡೆಲ್ಲ ಒಂದು ಸಿಂಗಲ್ ರೋಡ್, ಅದು ಲೈಟು ಇಲ್ಲ. ಭಾನುಮತಿ ಅಂತ ನೋಡಿದ್ರೆ ಆಮೇಲೆ ಹಿಂಗೆ ಎತ್ತು ತೋರಿಸ್ತಾ ಇದ್ದಾರೆ. ಅದು 1 ವಯಸ್ಸು ಮಗು, ಅದು ಹಿಂಗೆ ನೋಡ್ತಾ ಇದೆ. ಆ ವಯಸ್ಸು ಐಸೆ ಅನಂತ್, ವಾಟ್ ಈಸ್ ದಿಸ್? ಅನಂತ ಕೋಪ ಬಂದ್ಬಿಟ್ಟಿದೆ. ರೀ ಭಾನುಮತಿ ಅಂತ ನಮ್ಮ ದಾರಿ ಎಲ್ಲ ನಿಲ್ಲಿಸ್ಬಿಟ್ಟಿದಾರಲ್ಲ ರೀ. ಈ ಒಂದು ಮಗುನ ನಿಮಗೆ ಗೊತ್ತಿಲ್ಲ ಸರ್, ಈ ಮಗು ನೋಡಿದ್ರೆ ನೆನಪಿಟ್ಕೊಳ್ಳುತ್ತೆ ಮತ್ತೆ ಅದು ಬೆಳೆಯುವಾಗ. ಏನಂದರೆ ಸಿನಿಮಾದವರು ಅನ್ನೋವಾಗ ಅವ್ರಿಗೆ ನಮ್ಮ ಮೇಲಿರೋ ಪ್ರೀತಿ ವಾತ್ಸಲ್ಯ ಅದು ಎಲ್ಲರಿಗೂ ಸಿಗಲ್ಲ. ದೇವರು ಅದನ್ನ ಇವ್ರ ಮೂಲಕ ಕೊಡಿಸಿದ್ದಾನೆ. ಅದರಿಂದ ತುಂಬಾ ಸಂತೋಷ ನಮ್ಗೆ. ಈಗ ರಜನಿ ಅವ್ರು ಹೇಳ್ತಿರಲ್ವ ನಿಮ್ಮ ಹತ್ರ? ಯಾಕಂದ್ರೆ ಪಡೆ ಪದಲ್ಲೆಲ್ಲ ನಾವು ನೋಡಿದ್ವಿ ರಜನಿ ಅವರು. ನಾವು ಇನ್ನೊಂದು ಪಿಕ್ಚರ್ ಮಾಡಿದ್ವಿ, ಮುಕ್ತಾ ಫಿಲ್ಮ್ ಸಿನಿಮಾ ಒಂದು, ಮೈಸೂರಲ್ಲಿ ಶೂಟಿಂಗ್ ಮುಗಿಸ್ಕೊಂಡು, ಪೊಲ್ಲಾದವನ್ ಅಂತ. ಅದು ರಾಜ್ಕುಮಾರ್ ಸರ್ ಮಾಡಿದ ಸಿನಿಮಾ, ರೀಮೇಡ್ ಇಟ್. ಆಗಲೂ ಒಂದೇ ಕಾರಲ್ಲಿ ಹೋಗ್ತಾ ಇದ್ವಿ, ಏರ್ಪೋರ್ಟ್ಗೆ ಹೋಗಬೇಕು, ಮೈಸೂರಿಂದ ಬರ್ತಿದ್ವಿ. ಆಗ ಫ್ರಂಟಲ್ಲಿ ಕೂತ್ಕೊಂಡು, ನೀವು ನನಗೆ 20 ರೂಪಾಯಿ ಕೊಡಬೇಕ್ಲಿ ಲಕ್ಷ್ಮಿ ಅವರು ಅಂದರು. ನಾನಂದರೆ ಯಾಕೆ ಸರ್ ನಾನು ಕೊಡಬೇಕು ಅಂತ. ಇಲ್ಲ ನಾನು ಕಷ್ಟಪಟ್ಟು ದುಡ್ದಿದ್ದು ದುಡ್ಡು, ಅದು 20 ರೂಪಾಯಿ ನೀವು ಆವಾಗ ಕೊಡಬೇಕು, ಲೆಕ್ಕ ಹಾಕಿ ಎಲ್ಲ ಬಂದರೆ ಇವಾಗ 2,000ಕ್ಕೆ ಮೇಲಾಗುತ್ತೆ. ಇದು ಒಳ್ಳೆ ಕಥೆ ಆಯ್ತಲ್ಲ, ನಿಮ್ಗೆ ಯಾಕ್ರಿ ನಾನು ಕೊಡಬೇಕು ಅಂತ ಹಿಂಗೆ ಮಾತಾಡ್ಕೊಂಡೇ ಬರ್ತಾ ಇದ್ದೀವಿ. ನಿಮ್ಗೆ ಗೊತ್ತಾ, ನನಗೆ ಆವಾಗ ಒಂದು ದಿವಸಕ್ಕೆ 25 ರೂಪಾಯಿ ಕೂಲಿ ಇತ್ತು. ನನಗೆ ಇತ್ತಿದ್ದ ದುಡ್ಡಲ್ಲಿ ನಾನು 20 ರೂಪಾಯಿ ಬ್ಲ್ಯಾಕಲ್ಲಿ ಟಿಕೆಟ್ ತೊಗೊಂಡು ಸಿನಿಮಾ ನೋಡಿದೆ. ಒಂದು ದಿನ ನೋಡೋದು, ನಾನು ನಿನ್ನ ಮರೆ ಜೂಲಿ ನೋಡೋದು, ನಾನು ನಿನ್ನ ಮರೆಯಲಾರೆ ನೋಡೋದು. ಇದಕ್ಕೆಲ್ಲ ಕೊಟ್ಟಿರೋ ದುಡ್ಡು ಯಾರು ಕೊಡ್ತಾರೆ? ನೀವೀಗ ನನಗೆ ಕೊಡಬೇಕು ಅಂದರೆ ನಾನು ನಕ್ಬಿಟ್ಟೆ. ನಾನು ನಿಜವಾಗ್ಲೂ ಲಕ್ಷ್ಮಿ ಅವರೇ, ನಾನು ನೆನೆಸ್ಕೊಂಡೇ ಇಲ್ಲ. ನೋಡಿ ಕಾರಲ್ಲಿ ಫ್ರಂಟಲ್ಲಿ ನಾನು ಕೂತಿದ್ದು, ನೀವು ಹಿಂದ್ಗಡೆ ಕೂತಿದ್ದೀರಿ. ಅದು ಪರವಾಗಿಲ್ಲ ಸ್ವಾಮಿ, ನೀನು ಸೂಪರ್ ಸ್ಟಾರ್ ಆಗಿಬಿಟ್ಟಿದ್ದೆ, ನಾನು ಇನ್ನೂ ಅಲ್ಲೇ ಇದ್ದೀನಿ, ಅದನ್ನು ಮಾತ್ರ ನೆನಪು ಮಾಡ್ಕೊಳ್ಳಿ. ದಟ್ ಇಸ್ ಲೈಫ್ ಅನ್ನೋದು ಯಾರ್ಯಾರನ್ನ ಎಲ್ಲಿ ತೊಗೊಂಡು ಹೋಗ್ಬಿಡುತ್ತೆ ಅಂತ ಗೊತ್ತಾಗ